400 ಪಾರ್ ಸತ್ಯ ಆಗ್ತದೆ ಅನ್ನುವಂಥ ವಿಶ್ವಾಸ ರಾಜ್ಯಗಳಲ್ಲಿ ತಮಿಳುನಾಡು ವೋಟ್ ಶೇರ್ ಜಾಸ್ತಿ ಆಗ್ಬಹುದು, ಸೀಟ್ ಗಳಿಕೆ ಡೌಟ್ಫುಲ್ ಅಂತ ಹೇಳಲಾಗ್ತಿದೆ. ಕೇರಳದಲ್ಲೂ ಕೂಡ ಬಹುತೇಕ ಅದೇ ರೀತಿಯಲ್ಲಿ 0 ಅಲ್ಲಿ ಯಾವುದೇ ಸಂಪಾದನೆ ಇರಲಿಲ್ಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ. ಈ ಬಾರಿ ಕೂಡ ಗೆಲುವು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಿದೆ. ಇನ್ನು ಆಂಧ್ರ ತೆಲಂಗಾಣದಲ್ಲಿ ಅಲ್ಲಿರುವ ಲೋಕಲ್ ಪಾರ್ಟಿ ಜೊತೆಯಲ್ಲಿ ಗುರುತಿಸ್ಕೊಂಡ್ರು ಕೂಡ. ಎಸ್ ಸರ್. ನೋಡಿ ತೆಲಂಗಾಣದಲ್ಲಿ ನಾವು ಇಂಪ್ರೂವ್ ಆಗ್ತೇವೆ, ಆಂಧ್ರದಲ್ಲೂ ಇಂಪ್ರೂವ್ ಆಗ್ತೇವೆ, ಮತ್ತು ಕೇರಳದಲ್ಲಿ ಪ್ರಥಮ ಬಾರಿ ಇವತ್ತು ನಾವು ಅಲ್ಲಿ ಗೆಲ್ಲುವಂಥ ಅವಕಾಶ ನಮಗಿದೆ. ಇವತ್ತು ತಮಿಳುನಾಡು ಮತ್ತು ಕೇರಳ ಯಾವಾಗಲೂ ಕೂಡ BJPಗೆ ಸ್ವಲ್ಪ ಕಷ್ಟದಾಯಕ ಆಗಿರುವಂಥ ರಾಜ್ಯಗಳು, ಟ್ರೆಡಿಷ್ನಲಿ ಆಗಿರುವಂಥದ್ದು. ಈಗ ವೋಟ್ ಶೇರ್ ಇಂಪ್ರೂವ್ ಆದ ತಕ್ಷಣವೇ ಬರುವಂಥ ದಿನಗಳಲ್ಲಿ ಅವು ಸೀಟಾಗಿ ಕನ್ವರ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ಬೊಮ್ಮಾಯಿ ಅವರೇ 400 ಪಾರ್ ಆಗತ್ತೆ ಅಂತ ಬೊಮ್ಮಾಯಿ ಅಂತವ್ರು ನಂಬ್ತೀರಾ? ಬೊಮ್ಮಾಯಿ ಅಂತ ನಾನು ಬಸವರಾಜ ಬೊಮ್ಮಾಯಿನೇ ಮಾತಾಡೋದಲ್ರಿ ಶೆಟ್ಟಿ. ಅಲ್ಲ, ಬೊಮ್ಮಾಯಿ ಅಂತವ್ರು ಅಂತಂದ್ರೆ ಕೆಲವರೊಂದು ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ, ನಿಮ್ದು ಹೆಂಗಿರುತ್ತೆ ಅಂದರೆ ಹಂಗೆಲ್ಲ ಆಗಲ್ರಿ ಅಂದರೆ ಹೇಳಿದ್ರೆ ಆಗೋಗ್ಬಿಡುತ್ತಾ ಅಂತ ಹೇಳೋರು ಅಂತ ಅದಕ್ಕೆ ಕೇಳಿದೆ. ಹಂಗಲ್ಲ, ಒಂದು ನಿಮಿಷ. ಈಗ ನೋಡಿ, ಹಲವಾರು ಜನ 5ನೇ ಹಂತ, 6ನೇ ಹಂತ, 7ನೇ ಹಂತ ಬರೋಷ್ಟರಲ್ಲಿ ನಾವು ಸಂಪೂರ್ಣ ಬಹುಮತ ಬರಲ್ಲ, NDAಗೂ ಬರಲ್ಲ, BJPಗೂ ಬರಲ್ಲ ಅಂತಿದ್ರು. ಇವತ್ತು ಸಂಪೂರ್ಣ ಬಹುಮತವನ್ನು ದಾಟಿ 350 ದಾಟಿ ಇರುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ಗಳು ತೋರಿಸ್ತಾ ಇದೆ. ಇವು ಇನ್ನು ಹಲವಾರು ಸೀಟುಗಳಲ್ಲಿ ನಾವು ಏನು ಅಲ್ಪ ಅಂತರದಲ್ಲಿ ಇರುವಂಥ ಸೀಟುಗಳನ್ನು ಕೂಡ ಕನ್ವರ್ಟ್ ಆಗ್ತದೆ ಅಂತ ವಿಶ್ವಾಸ ಇದೆ. ಹತ್ರ 400ಕ್ಕೆ ಬರ್ತದೆ ಅನ್ನುವಂಥ ಒಂದು ದೃಢವಾದ ವಿಶ್ವಾಸ. ಒಂದು ಪ್ರಶ್ನೆ, ಬಹುಶಃ ನಿಮ್ಮಿಂದ ಹಾರಿಕೆ ಉತ್ತರ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀನಿ ನಾನು. ಮಾಡಿ, ನೀವು ನಿರೀಕ್ಷೆ ಮಾಡಿ ಉತ್ತರ ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಿ? ಚಿಗ್ಗಾವಿಗೆ ಯಾರು ನೆಕ್ಸ್ಟ್? ಚಿಗ್ಗಾವಿಗೆ ಯಾರು? ಅದು ಕಾಲ ತೀರ್ಮಾನ ಮಾಡ್ತದೆ. ಲೆಟಸ್ ಕ್ರಾಸ್ ದ ಬ್ರಿಡ್ಜ್ when it comes. ಬಸವರಾಜ ಬೊಮ್ಮಾಯಿ ನಾನು ಹಾವೇರಿಗೆ ಬಂದಾಗ ಎಲ್ಲ ಹೇಳ್ತಾ ಇದ್ರು, ಹಾವೇರಿ ರಾಷ್ಟ್ರ ರಾಜಕಾರಣಕ್ಕೆ ಬಸವರಾಜ ಬೊಮ್ಮಾಯಿನ ಕಳಿಸ್ತಾರೆ, ಶಿಗ್ಗಾವಿಗೆ ಯಾರು ಅಂತಂದ್ರೆ ಅವರ ಪುತ್ರ ರೆಡಿ ಆಗ್ತಿದ್ದಾರೆ ಅಂತೇಳಿ. ಇಲ್ಲಿ ನನ್ನ ಪ್ರಶ್ನೆ, ಈಗ ಒಂದು ಆರೋಪಗಳಿದೆ, ಕಾಂಗ್ರೆಸ್ ನಾಯಕರು ಪ್ರತಿಯೊಂದು ಪ್ರೊಟೆಸ್ಟ್ ಆದಾಗೂ ಕೂಡ ಏನೇ ಒಂದು ಸಮಸ್ಯೆ ಆದಾಗ ಕೂಡ ಒಂದು ಆರೋಪವನ್ನು ಮಾಡ್ತಿರ್ತಾರೆ. ಕರ್ನಾಟಕದಲ್ಲಿರುವಂಥ BJP ಸಂಸದರು ಯಾರು ಕೂಡ ಮೋದಿಯವರ ಮುಂದೆ ನಿಂತು ಮಾತಾಡೋದಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ತಾರೆ ಅಂತೇಳಿ. ಬಸವರಾಜ ಬೊಮ್ಮಾಯಿಯವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಕರ್ನಾಟಕದ ಸಮಸ್ಯೆಗಳನ್ನ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಲುಪಿಸೋ ಕೆಲಸ ಹೇಗೆ ಮಾಡ್ತಾರೆ ಅಂತ. ಏನಿಲ್ಲ, ಭಾಳ ಸಹಜವಾಗಿ ಮೋದಿಯವರನ್ನ ಹತ್ತಿರದವ್ರು ಬಲ್ದವರಾಗಿದ್ದರೆ, ಅವರು ಅಪ್ಪಟ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, ರಾಜ್ಯದ ಹಿತಾಸಕ್ತಿ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ಗೊತ್ತಿಂತವರು, ಅವರಿಗೆ ಭಾಳ ಸುಲಭದಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಡ್ಬೋದು. ಮತ್ತು ಎರಡನೇದಾಗಿ, ಹಿಂದಿನ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಕೆಲಸ ಆಗಬೇಕಾದ್ರೆ ವೈಯಕ್ತಿಕವಾಗಿ ನಾವು ಭಾಳಷ್ಟು ಲಾಬಿಗಳನ್ನು ಮಾಡಿ ಅವರ ಮನವೊಲಿಸುವಂಥ ಕೆಲಸ ಮಾಡುವಂಥ, ಕೈ ಕಟ್ಕೊಂಡು ನಿಲ್ಲುವಂಥ ಕೆಲಸ ಅಲ್ಲಿತ್ತು. ಇಲ್ಲಿ ಸಿಸ್ಟಮ್ ವರ್ಕ್ ಆಗ್ತದೆ. ಮೋದಿಯವರ ಸರ್ಕಾರದಲ್ಲಿ ಸಿಸ್ಟಮ್ಗಳು ವರ್ಕ್ ಆಗ್ತದೆ. ಆದ್ದರಿಂದ ಇವತ್ತು ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಹಣಕಾಸಿನ ವಿಚಾರದಲ್ಲಿ, ಬರಗಾಲದ ಪರಿಹಾರ ವಿಚಾರದಲ್ಲಿ, ಆಟೋಮೆಟಿಕ್ಕಾಗಿ ಸಿಸ್ಟಮ್ಗಳು ವರ್ಕ್ ಆಗ್ತಾ ಇದೆ. UPAಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟಿರುವಂಥದ್ದು ಅದಕ್ಕೆ ಸಾಕ್ಷಿ. ವೆನ್ ಸಿಸ್ಟಮ್ ವರ್ಕ್ಸ್, ಆವಾಗ ಇದೇನು ಕೈ ಕಟ್ಕೊಂಡು ನಿಲ್ಲುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಾನು ಇಷ್ಟು ಹೇಳಿ ಬಯಸ್ತೀನಿ, ಕಾಂಗ್ರೆಸ್ನವ್ರಿಗೆ ಮೊದಲು ರಾಹುಲ್ ಗಾಂಧಿ ಅನ್ನುವಂಥ ಸಣ್ಣ ವಯಸ್ಸಿನ ಯುವ ನಾಯಕರ ಮುಂದೆ ಕೈ ಕಟ್ಕೊಳ್ಳೋದನ್ನು ಬಿಡಿ. ಫಸ್ಟು ಆ ಮನೋಭಾವನೆಯಿಂದ ಹೊರಗಡೆ ಬನ್ನಿ. ನಮಗೆ ನೀವು ಪಾಠ ಹೇಳುವಂಥ ಅವಶ್ಯಕತೆ ಇಲ್ಲ. ರೈಟ್, ಧನ್ಯವಾದ ಬಸವರಾಜ ಬೊಮ್ಮಾಯಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಸಮಯುಲ್ಲಾ ಸರ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸಮಯುಲ್ಲಾ ಸರ್, ಈಗ ಎಕ್ಸಾಕ್ಟ್ ಪೋಲ್ ಅಲ್ಲ, ಆದರೂ ಕೂಡ ಸದ್ಯಕ್ಕೆ ಬಂದಿರುವ ಚುನಾವಣಾ ಈ ಪ್ರಿಡಿಕ್ಷನ್ಗಳನ್ನ ಗಮನಿಸ್ತಾ ಇದ್ರೆ ಫಲಿತಾಂಶದ್ದು ಹೆಚ್ಚಿಗೆ ವ್ಯತ್ಯಾಸಗಳು ಕಾಣೋಕೆ ಸಿಗ್ತಲ್ಲ. ನಾನು ಬೊಮ್ಮಾಯಿ ಅವರನ್ನು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೆ. BJP ಮೋದಿ ಅಲೆ, ಆ ನಾಯಕತ್ವದ ಪ್ರಭಾವ ಇನ್ನೂ ಕೂಡ ಅಷ್ಟೇ ಉಳಿದಿದ್ದಿದ್ರೆ ಬಹುಶಃ 400 ಪಾರ್ ಕೇವಲ ಒಂದು ಘೋಷಣೆ ಆಗಿ ಉಳಿತಿರ್ಲಿಲ್ಲ ಅಂತ ಹೇಳಿ. ಇಲ್ಲ, ಕರೆಕ್ಟು. ಈಗ ನೀವು ತೋರಿಸಿದ್ದ P ಮಾರ್ಕ್ ಲೆಕ್ಕದ ಪ್ರಕಾರನೇ ನೋಡೋಂಗಿದ್ರೆ ಸರಿಸುಮಾರು 310 ಅಷ್ಟೇನೋ ಬಂದಿರುತ್ತೆ, ಹೆಚ್ಚು ಕಡಿಮೆ ಅಂತ ತಿಳ್ಕೊಂಡಿರ್ತೀನಿ ನಾನು. ಅಂದರೆ ಹೋದ ಸರಿ ಎಷ್ಟಿತ್ತೋ ಅಷ್ಟೇ ಉಳಿಸ್ಕೊಂಡಿದೆ ಅಂತ. ಅಂದರೆ ಏನು ಪೊಲಿಟಿಕಲ್, ರಾಜಕೀಯವಾಗಿ ಏನೋ ಇಂಪ್ಯಾಕ್ಟ್ ಆಗಿಲ್ವಾ ಅನ್ನೋವಂಥ ಪ್ರಶ್ನೆ.
ಈಗ ಕಾಂಗ್ರೆಸ್ ವಿಚಾರಕ್ಕೆ ನಾನು ಮುಖ್ಯವಾಗಿ ಬಂದಾಗ ಈ ಚುನಾವಣೆ ಹೇಗೆ ಯಾವ ರೀತಿಯಲ್ಲಿ ಸವಾಲಾಗಿದೆ ಅಂತ ಹೇಳ್ಬಿಟ್ಟು ನಾನು ಆವಾಗಲೇ ಅಂದರೆ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತ, ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ ಅನ್ನೋದು ಒಂದು ಕಾಂಬಿನೇಷನ್. ಇದರಲ್ಲಿ ಮುಖ್ಯವಾಗಿ ವೆಸ್ಟ್ ಬೆಂಗಾಲಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರಲ್ಲಿ ಈ 3 ಚುನಾವಣೆಗಳ ಫಲಿತಾಂಶ ಇದೆಯಲ್ಲ, ರಾಷ್ಟ್ರ ರಾಜಕಾರಣದ ಮೇಲೆ ಗುರುತರವಾದ ಪ್ರಭಾವ ಬೀರುತ್ತೆ. ಅಂದರೆ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠ ಪಕ್ಷವಾಗಿರೋದು, ಕನಿಷ್ಠ ಪಕ್ಷ ಇವರು ಅಧಿಕಾರಕ್ಕೆ ಬರಬೇಕು ಅಂದ್ರೂ 70-80 ಸ್ಥಾನಗಳನ್ನು BJPಯಿಂದ ಕಿತ್ಕೋಬೇಕು ಮಿನಿಮಮ್. ಅಂತಹ ಒಂದು ದೊಡ್ಡ ರಾಜಕೀಯ ಪ್ರಯತ್ನ ಕಾಂಗ್ರೆಸ್ಸಿಂದ ಆಗಿದೆಯಾ ಮತ್ತು ಅದು ಯಶಸ್ವಿ ಆಗುತ್ತಾ ಅನ್ನೋದ್ರ ಮೇಲೆ ಈ ಚುನಾವಣೆಯ ಫಲಿತಾಂಶ ನಿಗದಿಯಾಗಿದೆ. ಈಗ ಕಳೆದ ಚುನಾವಣೆ ನೋಡಿ, ಹರಿಯಾಣ 0, ರಾಜಸ್ಥಾನ 0, ಮಧ್ಯಪ್ರದೇಶ 1, ಬಿಹಾರ 1, ಕರ್ನಾಟಕ 1, ಹೀಗೆ ಛತ್ತೀಸ್ಗಢ, ಉತ್ತರಾಖಂಡ್, ಹೀಗೆ ನಮಗೆ ಅದನ್ನ ರೇವಂತ್ ರೆಡ್ಡಿ ಬಹಳ ಚೆನ್ನಾಗಿ ಹೇಳಿದ್ರು. 400 ಪಾರ್ ಎಲ್ಲಿ ಬರುತ್ತೆ ಅಂತಂದ್ರೆ ನಿಮಗೆ ಸೌತ್ ಇಂದಲೇ ಬರ್ಬೇಕಷ್ಟೇ, ಉಳಿದ ಎಲ್ಲಾ ಕಡೆ ಸ್ವೀಪ್ ಮಾಡಿ ಆಗಿದೆ ಬಿಜೆಪಿ. ಮತ್ತೊಂದು ಕಡೆ ಅದು ಕೂಡ ಮುಖ್ಯನೇ. ಈಗ 400 ಬರ್ಬೇಕಾದ್ರೆ ನೀವು ಎಲ್ಲಿಂದ ಬರಬೇಕು? ತಮಿಳ್ನಾಡಲ್ಲಿ ಬರಬೇಕು, ಕೇರಳದಲ್ಲಿ ಬರಬೇಕು, ಕರ್ನಾಟಕದಲ್ಲಿ ಪೂರ್ತಿ ತಗೋಬೇಕು, ಆಂಧ್ರದಲ್ಲಿ ತಗೋಬೇಕು. ಆಂಧ್ರದಲ್ಲಿ ಈ ಸರಿ ಸ್ವಲ್ಪ ಮತ್ತು ಕೂಡ ನರೇಂದ್ರ ಮೋದಿ ಅವರು ಹೇಳಿದಾಗೆ ಈ ಟ್ರ್ಯಾಪ್ಗೆ ಬೀಳ್ತು ಅಂತ ಇಂಡಿ ಕೂಟ 400 ಎಲ್ಲಿಂದ ಬರುತ್ತೆ, ಅದೇ ಚರ್ಚೆ ಆಗೋಯ್ತು ಅಂತ ನಾನು ಕೇಳ್ತಿರೋದು ನಿಮ್ಮ ಹತ್ರ. 2014 ಆಯ್ತು, ಓಕೆ, ನರೇಂದ್ರ ಮೋದಿ ಹೊಸ ಫೇಸ್. 2010 ವರ್ಷ ಆಯ್ತು. 10 ವರ್ಷ ಆದ ನಂತರ ಕೂಡ ಈಗಲೂ ಕೂಡ ಒಂದು ಕಾಂಗ್ರೆಸ್ ಅನ್ನುವಂಥ ರಾಷ್ಟ್ರೀಯ ಪಾರ್ಟಿ 100 ಗೆರೆ ದಾಟೋಕೆ ಆಗ್ತಾ ಇಲ್ಲ. ಅದು ಕೂಡ 250 ಕ್ಷೇತ್ರಗಳಲ್ಲಿ ಸಮಿಲ್ಲ ಸರ್. 250 ಕ್ಷೇತ್ರಗಳಲ್ಲಿ ಇಬ್ಬರೇ ಹೋರಾಟಗಾರರು, ಕಾಂಗ್ರೆಸ್ ಬಿಜೆಪಿ ಎರಡೇ, ಬೇರೆ ಯಾರು ಮೂರನೇ ವ್ಯಕ್ತಿ ಬರೋದೇ ಇಲ್ಲ. ನೀವು ಏನೇ ತಿಪ್ಪರ್ಲಾಗ ಯಾರೇ ಹೊಡೆದ್ರು ಕೂಡ ಇಲ್ಲೊಂದು ಕಾಂಬಿನೇಷನ್ ನಾನು ನಿಮ್ಗೆ ತೋರಿಸ್ತೀನಿ. 328 ಕ್ಷೇತ್ರಗಳಲ್ಲಿ ಸರ್, 328 ಕ್ಷೇತ್ರಗಳಲ್ಲಿ ಇದು NDA ಮೈತ್ರಿಕೂಟದ ನಾನು ಹೇಳ್ತಿರೋದು. 5 ಲಕ್ಷ ಅಂತರದಲ್ಲಿ 15 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಕಳೆದ ಬಾರಿ. 4 ಲಕ್ಷ ಅಂತರದಲ್ಲಿ 44 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 3 ಲಕ್ಷ ಅಂತರದಲ್ಲಿ 105 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 2 ಲಕ್ಷ ಅಂತರದಲ್ಲಿ 164 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಒಟ್ಟು 328. ಇಲ್ಲಿ ನಿಮಗೆ 1 ಲಕ್ಷ ಓಟ್ ಕಡಿಮೆ ಆದರೂ ಕೂಡ ಸೋಲೋ ಭಯ ಇಲ್ಲ. ನಾನು ಕೇಳ್ತಿರೋದು, ಯಾಕೆ ಕಾಂಗ್ರೆಸ್ ಅಂತ ಪಕ್ಷ ಈಗಲೂ ಕೂಡ ಆ 100, 60, 65 ಇಲ್ಲೇ, ನಾನು ಹಿಟ್ನಾಳ್ ಅವರು ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ. ಯಾಕೆ ಕಾಂಗ್ರೆಸ್ಗೆ ಇಷ್ಟೊಂದು ಹಿನ್ನಡೆ? ಹೌದು, ಈಗ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್. ಅತ್ಯಂತ ಮುಖ್ಯವಾಗಿ ಕಾಂಗ್ರೆಸ್ ತನ್ನ ನಾಯಕತ್ವದ ಬಗ್ಗೆ ಇಂಥ ಪರಿಸ್ಥಿತಿನಲ್ಲಿ ಈ ಚುನಾವಣೆಯ ಫಲಿತಾಂಶದ ಬಳಿಕ ಚುನಾವಣೆಯ ಫಲಿತಾಂಶವನ್ನು ನೋಡಿಕೊಂಡು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ ಒಂದು ಖಂಡಿತವಾದ ಆತ್ಮಾವಲೋಕನದ ಅಗತ್ಯ ಇದೆ. ರಾಜಕೀಯ ಬದಲಾವಣೆಗನ್ನಿ ಅಥವಾ ರಾಜಕೀಯ ಸುಧಾರಣೆಗನ್ನಿ ಅಂಥದ್ದೊಂದು ಪ್ರಯತ್ನವನ್ನು ಕಾಂಗ್ರೆಸ್ಸು ಈ ಫಲಿತಾಂಶದ ನಂತರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಂಗ್ರೆಸ್ ಎಷ್ಟು ಮುಖ್ಯವೋ ರೀಜನಲ್ ಫೈಟರ್ಸು ಅಷ್ಟೇ ಮುಖ್ಯ. ಭಾರತೀಯ ಜನತಾ ಪಕ್ಷಕ್ಕೆ ಸ್ಟ್ರಾಂಗ್ ಆಗಿ ಫೈಟ್ ಕೊಡ್ತಿರೋ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿಟ್ಟರೆ ಇದು ಬೇರೆ ರೀಜನಲ್ ಫೈಟರ್ಸೇ. ವೆಸ್ಟ್ ಬೆಂಗಾಲಲ್ಲಿ ಏನು, ಹಾಗೆಯೇ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಮತ್ತು ಅದೇ ಥರ ಮಧ್ಯಪ್ರದೇಶದಲ್ಲಿ ಏನಾಗುತ್ತೆ, ರಾಜಸ್ಥಾನದಲ್ಲಿ ಏನಾಗುತ್ತೆ, ಇವೆಲ್ಲವೂ ಕೂಡ ಈ ನಿಜವಾದ ಆಕ್ಚುಯಲ್ ಫಲಿತಾಂಶ ಎಕ್ಸಾಕ್ಟ್ ಪೋಲ್ ಬಂದಾಗ ಭಾರತ ರಾಜಕಾರಣದ ಮೇಲೆ ಈ ರಾಜ್ಯಗಳು ಗುರುತರವಾದ ಪರಿಣಾಮ ಬೀರ್ತವೆ. ಯುಪಿನಲ್ಲಿ ಎಷ್ಟು ಮಟ್ಟಿಗೆ ಬಿಜೆಪಿ ಗೈನ್ ಆಗುತ್ತೆ ಅಥವಾ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಗೈನ್ ಆಗುತ್ತೆ, ಇವೆಲ್ಲವೂ ಕೂಡ ಭಾರತ ರಾಜಕಾರಣ ಮೇಲೆ ಪರಿಣಾಮ ಬೀರುವಂತಹ ರಾಜ್ಯಗಳಾಗಿವೆ. ನೀವು ಹೇಳಿದ ಹಾಗೆ ಈ ಚುನಾವಣೆಯ ಬಳಿಕ ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ತಂತ್ರವನ್ನು ಸಣ್ಣ ಲೆಕ್ಕಾಚಾರ ಸರ್ ಇದು. ಒಂದೇ ನಿಮಿಷ ಹಿಟ್ನಾಳ್ ಅವರೇ, ನಿಮಗೂ ಕೇಳ್ತಾ ಇರುವಂತದ್ದು, ಕಳೆದ ಬಾರಿ 19% ವೋಟ್ ಯಾರಿಗೆ? ಕಾಂಗ್ರೆಸ್ಗೆ 53 ಸೀಟು. ಈ ಬಾರಿ ಕೇವಲ 6% ಜಾಸ್ತಿ ಆಗಿ 25% ಆಗಿದ್ದರೂ ಕೂಡ ಸೀಟ್ ಸಂಖ್ಯೆ 100 ಆಗ್ತಿತ್ತು. ನಾನು ಕೇಳ್ತಿರೋದು, ಇಷ್ಟೆಲ್ಲ ಇಂಡಿ ಒಕ್ಕೂಟ ಮತ್ತೆ ಎಲ್ಲ ಕೂಡ 6% ಜಾಸ್ತಿ ಮಾಡಕ್ಕಾಗಿಲ್ವಾ? ಲೆಕ್ಕಾಚಾರ ಎಲ್ಲಿ ತಪ್ತಾ ಇದೆ ಕಾಂಗ್ರೆಸ್? ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.